ನಾವು ಭಾಳ ಹೇಳ್ತೀವಿ ಚಾರ್ಜ್ ಶೀಟ್ ಗಟ್ಟಿದ್ರೆ ಕೇಸ್ ಗೆದ್ದು ಬಿಡ್ಬೋದು, ಚಾರ್ಜ್ ಶೀಟ್ ಗಟ್ಟಿದ್ರೆ ಕೇಸ್ ಗೆದ್ದು ಬಿಡ್ಬೋದು. ಫ್ಯಾಕ್ಚುಲಿ ರಾಂಗ್ ಅದು. ಚಾರ್ಜ್ ಶೀಟ್ ಗಟ್ಟಿ ಇರುವುದು ಎಷ್ಟು ಮುಖ್ಯವೋ ಆ ಚಾರ್ಜ್ ಶೀಟ್ನಲ್ಲಿ ಬಂದಂಥ ಸಾಕ್ಷಿಗಳ ಕಟಕಟೆಗೆ ಬಂದು ಸಾಕ್ಷಿ ಹೇಳುವಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯ. ಹೌದು ಸರ್. ಇದರಲ್ಲಿ ಚಾರ್ಜ್ ಶೀಟ್ CBI ಸ್ಟ್ರಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೂ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶಗಳು ಸುಮಾರಿದ್ವು. ಸಾಕ್ಷಿಗಳನ್ನು ಹೆದರಿಸುವುದಕ್ಕೆ ಅದನ್ನು ಅವರು ಬಳಸ್ಕೊಳ್ಳೋದಕ್ಕೆ ಹೋದರು. CBI ಟ್ರ್ಯಾಕ್ ಮಾಡಿ ಹಿಡಿತದನ್ನು. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ ನಮಗೆ. ಇಂಡೈರೆಕ್ಟ್ ಆಗಿ ಅವರು ಡೈರೆಕ್ಟ್ ಆಗಿ ಹೆದರಿಸಲಿಲ್ಲ. ಮೊದಲು ಡೈರೆಕ್ಟ್ ಆಗೇನು ಮಾಡಿದರು. CBIಗೆ ಹೋದ್ಮೇಲೆ ಅವರು ಏನು ಆರೋಪ ಇತ್ತು ಅವ್ರ ಮೇಲೆ, ಕೋರ್ಟಿಗೆ ಹೋದ್ರು, ಬೇಲ್ ತೊಗೊಂಡ್ರು, ವಾಪಸ್ ಬಂದರು. ಆದಮೇಲೆ ಟ್ರಯಲ್ ನಡೆದಾಗ ಈ ಸಾಕ್ಷಿಗಳ ವೇಟ್ ಎಷ್ಟಿರ್ತದಲ್ಲ, ಸಾಕ್ಷಿ ವೇಟ್ ಎಷ್ಟಿದೆ ಅದರ ಮೇಲೆ ಸಾಕ್ಷಿಗಳನ್ನು ಕೊಂಡುಕೊಳ್ಳುವಂಥ ಕೆಲಸ ಆಯಿತು. ಹೆಂಗೆ ಯಾರೋ ಇಂಡೈರೆಕ್ಟ್ ಆಗಿ ಬೇರೆಯವ್ರನ್ನ ಬಿಟ್ಟು ಆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷದವರೆಗೂ. ಅಲ್ಲ, ಅದಕ್ಕಿಂತ ಮುಂಚೆ ಧಾರವಾಡದಲ್ಲಿ ಕೇಸ್ ನಡೆದ ಸಂದರ್ಭದಲ್ಲಿ ಇದು ಇನ್ನೂ ಒಂದು ದುರಂತ. ಯಾರು ಕಟಕಟೆಗೆ ಬಂದು ಸಾಕ್ಷಿ ಹೇಳಬೇಕು ಅವ್ರನ್ನ ಪೊಲೀಸ್ ಜೀಪ್ನಲ್ಲಿ ಕೂರಿಸಿಕೊಂಡು ವಿನಯ್ ಕುಲಕರ್ಣಿ ಫಾರ್ಮ್ ಹೌಸಿಗೆ ಕರ್ಕೊಂಡೋಗಿ ಕಟಕಟೆಯಲ್ಲಿ ನಿಂತ್ಕೊಂಡು ಏನು ಸಾಕ್ಷಿ ಹೇಳಬೇಕು ಅನ್ನೋದನ್ನು ಅವರಿಗೆ ಟ್ಯೂಟ್ ಮಾಡಿ ಕರ್ಕೊಂಡು ಕೋರ್ಟಿಗೆ ಬಿಡ್ತಾ ಇದ್ರು. ಪೊಲೀಸರು ಮಾಡಿದ ಕೆಲಸ. ಹೌದು ಸರ್. ಉಲ್ಟಾ ಹೊಡ್ಸ ಕೇಸು. ಆ್ಯಕ್ಚುಲಿ ಪೊಲೀಸರಿಗೆ ಕೆಲಸ ಮಾಡ್ತಾರೆ, ಬಟ್ ಯಾವಾಗ ಮಾಡ್ತಾರೆ, ಈಗ ನಾನು ಅನೇಕ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿದ್ದೀನಿ. ಪೊಲೀಸರು ಬಂದು ನಮ್ಮನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಕರ್ಕೊಂಡು ಹೋಗ್ತಾರಪ್ಪ, ಸಾಕ್ಷಿ ಹೇಳಿ, ಕೇಸ್ ಗಟ್ಟಿ ಆಗಲಿ ಸರ್, ಶಿಕ್ಷೆ ಆಗಲಿ ಆರೋಪಿಗೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕ್ವಶನ್ ಬರ್ಬೋದು, ಇದಾಗಬಹುದು ಅಂತ ಹೇಳಿರೋ ಧೈರ್ಯ ಹೇಳಿ ಗಟ್ಟಿಯಾಗಿ ಹೇಳಿ ಸರ್, ಸತ್ಯ ಹೇಳಿ ಸರ್ ಅಂತ ಹೇಳ್ತಾರೆ ಪೊಲೀಸರು. ಇಲ್ಲಿ ಸುಳ್ಳು ಹೇಳಿ ಅಂತ ಸಾಕ್ಷಿದಾರರನ್ನು ವಿನಯ್ ಕುಲಕರ್ಣಿ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ದುರಂತ ರೀ ಅದು. ಹೌದು, ಆ ಕೆಲಸ ಮಾಡಿದರು. ಪೊಲೀಸರು ಐ ವಿಟ್ನೆಸ್ಗಳನ್ನು ಕರ್ಕೊಂಡು ಬಂದು ಹಾಸ್ಟೆಲ್ ಮಾಡುವಂಥ ಕೆಲಸನೂ ಕೂಡ ಮಾಡಿದರು. CBIಗೆ ಹೋದ ಮೇಲೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗ ಅಲ್ಲಿನೂ ಕೂಡ ಅದೇ ಕೆಲಸ ಮಾಡಿದರು. ಬಟ್ ಡೈರೆಕ್ಟ್ ಇರಲ್ಲ, ಇಂಡೈರೆಕ್ಟ್ ಆಗಿ ಮಾಡಿದರು. ಸೊ ಕೆಲವೊಂದಿಷ್ಟು ಜನನ ಬಿಟ್ಟು ಹೊಸ ಮುಖಗಳವು, ಹಳೆ ಮುಖಗಳು ಯಾವುವಲ್ಲ, CBIಗೆ ಪರಿಚಯ ಇರುವಂಥ ಮುಖಗಳು ಇರಬಾರ್ದವು. ಹೊಸ ಮುಖಗಳನ್ನು ಪಿಕ್ ಮಾಡಿ ಬಿಟ್ಟರು. ಅವ್ರು ಇಲ್ಲಿದ್ದ ಬೆಂಗಳೂರಿಂದ 1-2 ಜನ, ಹೊರಗಡೆಯಿಂದ 1-2-3 ಜನ ಬಿಟ್ಟು ಆ ಕೆಲಸ ಮಾಡ್ತಾ ಬಂದರು. ಸೊ ನೋಡ್ರಿ, ಎಲ್ಲರೂ ಹೆದರಿ ಅಥವಾ ದುಡ್ಡು ತೊಗೊಂಡು ಹೇಳ್ತಾರೆ ಅಂತಲ್ಲ, ಪ್ರಾಮಾಣಿಕರು ಇದ್ದಾರೆ ಸರ್. ಸೊ ಒಬ್ಬರು ರಾಮೇಗೌಡ ಅಂತೇಳಿ ಟ್ಯಾಕ್ಸಿ ಡ್ರೈವರ್. ಆ ಟ್ಯಾಕ್ಸಿ ಡ್ರೈವರಿಗೆ ಒಬ್ಬ ಮನುಷ್ಯ ಕರೆ ಮಾಡಿ, ಇಲ್ಲ ನಿಮ್ಮನ್ನು ಭೇಟಿ ಆಗಬೇಕು ಅಂಥೇಳಿ ಫೋನ್ನಲ್ಲಿ ಮಾತಾಡ್ತಾನೆ. ಏನು ವಿಷಯ ಅಂತ ಅವ್ರು ಕೇಳಿದಾಗ, ಇಲ್ಲ ನಾಳೆ ಹಿಂಗೆ ಬಂದಿದೆಯಲ್ಲ, ಮತ್ತು ನಾವು ಅವ್ರ ಕಡೆದವರು, ನೀವು ಹೇಳಬಾರ್ದು, ನಾವು ನಿಮ್ಗೇನು ಬೇಕು ಹೇಳಿ ನಾವು ಮಾಡ್ತೀವಿ ಹಂಗೆಲ್ಲ ಅಂತ. ನನಗೇನು ಬೇಡ ಸರ್ ಹಂಗೆ ಅಂತ ಹೇಳಿದಾಗ ಬಂದು ಭೇಟಿ ಆಗ್ತಾನೆ ಸರ್. ಅವಾಗ ಏನು ಅವ್ನು ಫೋನ್ ಕರೆ ಮಾಡಿ ಮಾತಾಡ್ತಾನಲ್ಲ, ನಾನು ನಾಳೆ ನಿಮ್ಮ ಇಷ್ಟೊತ್ತಿಗೆ ಬರ್ತಾ ಇದ್ದೀನಿ, ನೀವು ಒಂದು ಸ್ವಲ್ಪ ಭೇಟಿಯಾಗಿ ಅಂತ ಹೇಳಿದಾಗ, ಆಯ್ತು ಪರವಾಗಿಲ್ಲ ಬರ್ರಿ ಅಂತ ಹೇಳ್ತಾರೆ ಇವರು. ಅವ್ರಿಗೆ ಏನು ತಿಳಿತು ಗೊತ್ತಿಲ್ಲ ಸರ್. ಅವ್ರು ನೇರವಾಗಿ CBI ಕಚೇರಿಗೆ ಬಂದು ದೂರು ಕೊಡ್ತಾರೆ. ಅವರು, ಸರ್ ನನಗೆ ಒಬ್ಬರು ಮನುಷ್ಯ ಸಂಪರ್ಕ ಮಾಡಿದ್ದಾನೆ ಹಿಂಗೆ ಅಂತೇಳಿ. CBIದವ್ರು ಗೊತ್ತು ನಿಮಗೆ, ಅವರೆಲ್ಲ ಇಕ್ವಿಪ್ಮೆಂಟ್ಸನ್ನು ಹಾಕಿ ಕಳಿಸಿ ವಿಷಯ ತಿಳ್ಕೊಳ್ಳೋಕ್ಕೆ ಅವ್ರು ಕಳಿಸ್ಬಿಡ್ತಾರೆ. ಯಾಕಂದರೆ ಸಾಕ್ಷಿನ ಕರ್ಕೊಂಡು ಬಂದು ಕೋರ್ಟಿಗೆ ನಿಲ್ಲಿಸಿ ಹೇಳಿಸೋ ಕೆಲಸ ಅವ್ರದ್ದು. ಸಾಕ್ಷಿ ಏನು ಹೇಳುತ್ತೆ ಅದು ನೋಡೋಂಗಿಲ್ಲ ಸರ್. ಸಾಕ್ಷಿನ ಸೇಫಾಗಿ ಕರ್ಕೊಂಡ್ಬರುವಂಥ ಕೆಲಸ ಅವ್ರದ್ದು. ಈಗ ಸಾಕ್ಷಿಗೆಲ್ಲೋ ಕೂಡ ಒಂದು ಬೆದರಿಕೆ ಬರ್ತಾ ಇದೆ ಅಥವಾ ಥ್ರೆಟ್ ಬರ್ತಾ ಇದೆ, ಆಮಿಷ ಬರ್ತಾ ಇದೆ ಅಂತ ಹೇಳಿದಾಗ CBIದವರು ಮೊದಲು ಆ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ರಾಮೇಗೌಡರಿಗೆ ಎಲ್ಲ ಅದು ರೆಕಾರ್ಡಿಂಗ್ ಮಷಿನ್ಸು ಎಲ್ಲ ಹಾಕಿ ಕಳಿಸಿದಾಗ ಇವರು, ಆ ಮನುಷ್ಯ ಬಂದು ಹೆಂಗೆ ವಿನಯ್ ಕುಲಕರ್ಣಿ ಅವ್ರದ್ದು ಹೆಂಗೆ ಅವ್ನು ಕೆಲಸ ಮಾಡ್ತಾನೆ, ಏನು ಅವ್ನು ಯಾರಿಗೆ ಟಚ್ಚು ಎಲ್ಲವನ್ನು ಅವ್ರ ಹತ್ರ ಹೇಳಿಕೊಂಡು 50,000 ರೂಪಾಯಿ ಅವ್ರಿಗೆ ಕೊಟ್ಟು ಹೋಗ್ತಾನೆ. 50,000 ರೂಪಾಯಿ ಅವ್ನಿಗೆ ಕೊಡ್ತಾನೆ. ಅಂದರೆ ಅವ್ನು ಟ್ಯಾಕ್ಸಿ ಡ್ರೈವರ್, ಅಲ್ಲಿಂದ ಇವ್ರು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಅಷ್ಟೇ ಅವ್ನು ಸಾಕ್ಷಿ ಇರೋದು, ಅಷ್ಟು ಸಾಕ್ಷಿ ಬಿಟ್ಟಿರಲ್ಲ, ಅಷ್ಟಕ್ಕೆ ಅವ್ನಿಗೆ 50,000 ರೂಪಾಯಿ ಕೊಡ್ತಾರೆ. 50,000 1 ಲಕ್ಷ ರೂಪಾಯಿನ ಕೊಡ್ತಾರೆ ಅವ್ರಿಗೆ. ಇಬ್ಬರೇನೋ ಇರ್ತಾರೆ ಅವರು. ಅವಾಗ ಅದನ್ನೆಲ್ಲ ಕೂಡ CBIದವರು ಸೀಸ್ ಮಾಡಿ ಅವರ ಆಡಿಯೋ ಮತ್ತು ಅದು ವಿಡಿಯೋ ಏನಿದೆ ಅದನ್ನೆಲ್ಲವನ್ನು ಮತ್ತು ವಿನಯ್ ಕುಲಕರ್ಣಿ ಕಡೆಯವರು ದುಡ್ಡು ಕೊಟ್ಟು ಅವಾಗ ಏನು ಮಾಡಿಬಿಡ್ತಾರೆ, ಇವಾಗ ಹೇಳಿದಾಗ ಇವು ಮತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಬಾಕಿದೆಲ್ಲನೂ ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ತೆಗಿಲೇಬೇಕು. ತೆಗೆದಾಗ ವಿನಯ್ ಕುಲಕರ್ಣಿ ಸಮೀಪ ಇರುವಂತಹ ವ್ಯಕ್ತಿಯ ಕಾಲ್ ಡೀಟೇಲ್ಸು, ಅವರ ಗನ್ ಮ್ಯಾನು ಮತ್ತು ವಿನಯ್ ಕುಲಕರ್ಣಿ ಅವರು ಒಂದು ಸಿಮ್ ತಮ್ಮ ಮಗಳ ಹೆಸರಲ್ಲೇ ತೊಗೊಂಡು ಆಪರೇಟ್ ಮಾಡ್ತಾ ಇರ್ತಾರೆ. ಆ ಸಿಮ್ಮು ಕೂಡ ಅದರಲ್ಲಿ ಬಂದುಬಿಡ್ತದೆ ಸರ್. ಸೊ ವಿನಯ್ ಕುಲಕರ್ಣಿ ಅವ್ರಿಗೆ ಹೇಳಿ, ಅವರಿಂದ ಇವ್ರು ಹೇಳಿ ಇದನ್ನು ಆಪರೇಟ್ ಮಾಡ್ತಾ ಇರ್ತಾರೆ ಡೈರೆಕ್ಟಾಗಿ ಇರೋದಿಲ್ಲ. ಸೊ ಅವಾಗ ಅದನ್ನೆಲ್ಲನೂ ತೊಗೊಂಡು ಕೋರ್ಟಿಗೆ ಹಾಕ್ತಾರೆ ಅವರು. ಕೋರ್ಟಿಗೆ ಹಾಕಿದಾಗ ಕೋರ್ಟು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಇದನ್ನು ಕೊಟ್ಟಿರೋದು, ಜಾಮೀನು ಕೊಟ್ಟಿರೋದ್ರಿಂದ, ಸೊ ಆ ಕಾರಣಕ್ಕಾಗಿ ಕೊಡೋದಿಲ್ಲ ಏನೋ ಗೊತ್ತಿಲ್ಲ. ಅವ್ರ ಜೊತೆ ಇನ್ನೊಂದು ಅವ್ರ ಮಾವಂದು ಕೂಡ ಬರುತ್ತೆ. ಯಾಕಂತ ಕೇಳಿದ್ರೆ ಈ ಗನ್ ಕೊಟ್ಟವ್ರು ಭೀಮಾ ತೀರದ ಅದು ಹಂತಕರದ ಒಂದು ಟೀಮಿನಲ್ಲಿ ಒಬ್ಬ ಗನ್ ಕೊಟ್ಟಿರ್ತಾನೆ, ಶ್ರೀಶೈಲ್ ಬಿರಾದರ್ ಅಂತೇಳಿ. ಆ ಗನ್ನು ಬಳಕೆ ಆಗಿರೋದಿಲ್ಲ ಅಷ್ಟೇ ಈ ಕೊಲೆಯಲ್ಲಿ. ಸೊ ಆ ಗನ್ ಕೊಟ್ಟವ್ರನ್ನ ಕರ್ಕೊಂಡು ಬಂದು ಕೂಡ ರಮೇಶ್ ಅಂತ ಒಬ್ಬರು ವಿನಯ್ ಕುಲಕರ್ಣಿ ಆತ್ಮೀಯರು, ಅವರಲ್ಲಿ ಯಾವ ನಿಗಮದ ಅವರು ಅಧ್ಯಕ್ಷರಿದ್ದಾರೋ ಅಲ್ಲಿ ಅವರು ಕೆಲಸ ಮಾಡುವಂಥವ್ರು,
ಕಾಂಟ್ರಾಕ್ಟರು. ಅವ್ರು ಕರ್ಕೊಂಡು ಬಂದು ಅವರನ್ನು ತುಮಕೂರಲ್ಲಿ ಇಳಿಸಿ ಅವ್ರು ಕರ್ಕೊಂಡು ಬಂದಿರ್ತಾರೆ, ಇಲ್ಲಿ ಬಂದು ಸಾಕ್ಷಿ ಹೇಳಿಸ್ತಾರೆ. ಅದರಲ್ಲಿ ಮತ್ತು ಇನ್ನೊಬ್ಬರು ಶ್ರೀಶೈಲ್ ಬಿರಾದರ್ ಏನಂತಿದ್ರಲ್ಲ, ಅವರನ್ನು ಗೋಪಾಲ್ ಹಳ್ಳೂರು ಅಂತ ಒಬ್ಬ ಇನ್ಸ್ಪೆಕ್ಟರ್, ನಿಮ್ಗೆ ಗೊತ್ತಿದೆ ಅದು ಭೀಮಾ ತೀರದ ಅದು ಫೇಕ್ ಎನ್ಕೌಂಟರ್ ಕೇಸು, ಅದರಲ್ಲಿ ಆರೋಪಿತ ಆದಂಥವ್ರು, ಜೈಲಿಗೆ ಹೋಗಿ ಬಂದಂಥವ್ರು, ಅವರು ಕರ್ಕೊಂಡು ಬಂದಿರ್ತಾರೆ. ಇವೆಲ್ಲವನ್ನು CBI ಒಂದು ತಿಂಗಳಲ್ಲಿ ಕಲೆ ಹಾಕಿಬಿಡುತ್ತೆ. ಕಲೆ ಹಾಕಿ ಕೋರ್ಟಿಗೆ ಹಾಕಿದಾಗ ಅದರಲ್ಲಿ ಇದ್ದಂಥ ಅಶ್ವಥ್ ಅವರು ಮತ್ತು ವಿನಯ್ ಕುಲಕರ್ಣಿ ಅವ್ರ ಮಾವ ಚಂದು ಮಾಮ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಏನಾಗುತ್ತೆ, CBIದವರು ವಿನಯ್ ಕುಲಕರ್ಣಿ ಅವ್ರು ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಆ ಮಟೀರಿಯಲ್ ನೋಡಿದ ತಕ್ಷಣ ಇನ್ನೇನು ಹೇಳ್ತು ಗೊತ್ತಾ ಸರ್, ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕ್ರಿ, ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕು ಅಂತೇಳಿ ಇದು ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ ಅವ್ರು. ಅಂದರೆ CBIಗೆ ಹೋದ ಮೇಲೂ ಕೂಡ ಹೆದರಿಕೆ ಇರಲಿಲ್ಲ ಸರ್ ಅವರಿಗೆ, ನಾವು ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ತೀವಿ ಅಂತೇಳಿ. ಈ ಪ್ರಕರಣದಲ್ಲಿ ನೋಡ್ರಿ, ನಾವು ಆವಾಗ ಮಾತಾಡ್ತಿರ್ತೀವಿ 87% ಅಕ್ವಿಟಲ್ ರೇಟ್ ಇದೆ ನಮ್ಮಲ್ಲಿ ಅಂತ. 100 ಪ್ರಕರಣಗಳ ದಾಖಲಾದರೆ 87 ಪ್ರಕರಣದಲ್ಲಿ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆ ಆಗಿಬಿಡ್ತಾರೆ. ಮಾಡ್ರಿ ಹಿಂಗೆ ತನಿಖೆ, ಅದು ಹೆಂಗೆ ಬಿಡುಗಡೆ ಆಗ್ತಾರೆ ನೋಡೋಣ. ಸಾಧ್ಯನೇ ಇಲ್ಲ ಸರ್, ತನಿಖೆ ಚೆನ್ನಾಗಿ ಹಿಂಗೆ ತನಿಖೆ ಮಾಡಿ, ಈ ರೀತಿಯಾದ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡಲಿ, ಹೆಂಗೆ ಅಕ್ವಿಟ್ ಆಗ್ತಾರೆ ನೋಡೋಣ. ಸಾಧ್ಯನೇ ಇಲ್ಲ ಸರ್. ಇದರಲ್ಲಿ ಇನ್ನೊಂದು ಸರ್, ಐ ವಿಟ್ನೆಸ್, ಪ್ರಮುಖ ಸಾಕ್ಷಿಗಳು, ಯೋಗೇಶ್ ಗೌಡ್ರನ್ನ ಕೊಲೆ ಮಾಡಿರೋದನ್ನು ಕಣ್ಣಾರೆ ನೋಡಿದಂಥವ್ರು ಪ್ರಮುಖ ಸಾಕ್ಷಿಗಳು 6 ಜನ. ಅವರು ನಿಮ್ಗೆ ಗೊತ್ತಿರಬೇಕು, ಅವರು ಯೋಗೇಶ್ ಗೌಡ್ರ ಮೇಲೆ ಅಟ್ಯಾಕ್ ಆದ ತಕ್ಷಣ ಅವ್ರು ಎಲ್ಲರೂ ಬಂದು ಪಕ್ಕ ಒಂದು ಅಂಚೆ ಕಚೇರಿ ಒಳಗಡೆ ಗೇಟ್ ಒಳಗಡೆ ಎತ್ಕೊಂತಾರೆ. ಅಂಚೆ ಕಚೇರಿ ಆ ಗೇಟಿನ ಒಂದು CC ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುವಂಥದ್ದು ಇದು. ಆ ಸಾಕ್ಷಿಗಳು ಕಣ್ಣಿಂದ ಕಂಡರೂ ಸಹ ಹೆದರಿಕೆ ಇರ್ಬೋದು, ಒಪ್ಕೋತೀನಿ, ಇವ್ರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಿರ್ಲಿಕ್ಕಿಲ್ಲ. ಆ ಘಟನೆಗಳನ್ನಾದರೂ ಹೇಳ್ಬೋದಿತ್ತಲ್ಲ, ಹಿಂಗೆ ಹೊಡೆದ್ರು ಸರ್, ಹಿಂಗೆ ಹೊಡೆದ್ರು ಹೇಳ್ಬೋದಿತ್ತು, ಹೇಳೋದಿಲ್ಲ ಸರ್ ಅವರು. ಅವರನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ ಇಲ್ಲಿ, ಇವತ್ತು ಆ ಸಾಕ್ಷಿದಾರ ಏನಿದ್ರು 5 ಜನ ಅಲ್ಲಿ ಒಂದು ಕೋರ್ಟಲ್ಲಿ ಸುಳ್ಳು ಹೇಳ್ತಾರೆ. 164 ಸ್ಟೇಟ್ಮೆಂಟ್, 164ಅಲ್ಲಿ ಅಲ್ಲಿ ಏನು ನಡೀತು ಘಟನೆ ಯಥಾವತ್ತಾಗಿ ಹೇಳಿದ್ದಾರೆ ಅವರು. ಆಮೇಲೆ ಆರೋಪಿಗಳನ್ನು ಐಡೆಂಟಿಫೈ ಮಾಡುವಂಥ ಪೆರೇಡಲ್ಲಿ ಅದು ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲ, ಇವ್ರ ಮುಂದೆ AC ಮುಂದೆ ನಡೀತದ್ದು, ಸರ್ ಅದು, ಅಥವಾ ADC ಮುಂದೆ ನಡೀತದೆ ಅದು. ಅವ್ರ ಮುಂದೆ ಗುರುತಿಸಿರ್ತಾರೆ ಇವರು, ಇವನೇ ಹಿಂಗೆ ಹೊಡೆದ, ಇವನೇ ಅವನು, ಇವನಿದ್ದ ಅಂತೇಳಿ ಗುರುತಿಸ್ತಾರೆ. ಅವ್ರು ಗುರುತಿಸಿದಾರೆ ಇವರೆಲ್ಲರೂ. ಕೋರ್ಟಲ್ಲಿ ಬಂದು ಹಾಸ್ಟೆಲ್. ಬಟ್ ಮೆಚ್ಚಬೇಕು ಸರ್ ಒಂದು ಹೆಣ್ಮಗಳನ್ನು. ಈ ಪ್ರಕರಣದಲ್ಲಿ ನಾನು ಹೇಳಿದೆ 2 ಹೆಣ್ಮಕ್ಳದು. ಒಂದು ಧಾರವಾಡ ಕೋರ್ಟಲ್ಲಿ ಅವ್ರ ಹೆಸರು PP ಆಗಿದ್ದವರು, ಈಗ ಆ ತಾಯಿ ಹೆಸರು ನಾನು ತಗೊಳ್ಳೋದಿಲ್ಲ. ಆ ಹೆಣ್ಮಗಳು ಕೋರ್ಟಲ್ಲಿ ಎದಕ್ಕೂ ಅಂಜದೆ 8 ಗಂಟೆಗಳ ಕಾಲ ನಿಂತು ತನ್ನ ಸಾಕ್ಷಿಯನ್ನು ನುಡಿತಾಳೆ ಸರ್. ಕೋರ್ಟ್ ಹೇಳುತ್ತೆ ಕುತ್ಕೊಳ್ಳಮ್ಮ ನೀ ಅಂದ್ರೆ ಪರವಾಗಿಲ್ಲ ಸರ್ ನಾನು ನಿಂತೆ ಹೇಳ್ತೀನಿ. ಆ ಹೆಣ್ಮಗಳು ಈ ಪ್ರಕರಣಕ್ಕೆ ಅಂದರೆ ನಾನು ಅವತ್ತೇ ಅನ್ನಿಸ್ತು ಏನಂತ ಕೇಳಿದ್ರೆ, ಈ ಕೇಸನ್ನು ನಾವು ಗೆದ್ವಿ ನಾವು ಈ ಕೇಸನ್ನು ಅಂತೇಳಿ. ಆ ಹೆಣ್ಣು ನಾನು ಭೇಟಿಯಾಗೋಕ್ಕಾಗಿಲ್ಲ, ನಾನು ಈ ಕೇಸ್ ಮುಗಿದ ಮೇಲೆ ಆ ತಾಯಿ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.